ಆಕೆ ಡಿಗ್ನಿಫೈಡ್ ಫ್ಯಾಮಿಲಿಯ ಹೆಣ್ಮಗಳು. ಒಳ್ಳೆ ವಿದ್ಯಾಭ್ಯಾಸವನ್ನು ಮಾಡಿದ್ಲು. ಆದರೆ ಮೆಕ್ಯಾನಿಕ್ ರಂಗನ ಪ್ರೀತಿಗೆ ಬಿದ್ದಿದ್ದೇ ಆಕೆ ಪಾಲಿಗೆ ಕಂಟಕವಾಗಿದೆ. ಒಬ್ಬನ ಹೆಣ ಉರುಳಿಸಿದವ ಪ್ರಿಯತಮೆಯನ್ನೇ ಕಿಡ್ನಾಪ್ ಮಾಡಿದ್ದಾನೆ. ವೀಲಿಂಗ್ ಶೋಕಿ, ಇನ್ಸ್ಟಾದಲ್ಲಿ ಆಗಿತ್ತು ಪ್ರೀತಿ. ಮೆಕ್ಯಾನಿಕ್ ರಂಗ ಹುಡುಗಿ ಪಾಲಿಗೆ ಆಗಿದ್ದ ಖಳನಾಯಕ. ಇದು ಹೇಳಿ ಕೇಳಿ ಸೋಷಿಯಲ್ ಮೀಡಿಯಾ ಜಮಾನ. ಇಲ್ಲಿ ಶೋಕಿ ಮಾಡೋರಿಗೆ ಏನು ಕಮ್ಮಿ ಇಲ್ಲ. ಕೆಲಸ ಕಾರ್ಯ ಬಿಟ್ಟು ತಿರ್ಪೆ ಶೋಕಿ ಮಾಡೋದನ್ನೇ ಕೆಲವರು ಜೀವನ ಮಾಡ್ಕೊಂಡಿರ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಚಾಟಿಂಗು, ಕಾಲಿಂಗು ಅಂತ ಕಂಡ್ ಹೆಣ್ಮಕ್ಳಿಗೆ ಕಾಳು ಹಾಕ್ತಿರ್ತಾರೆ. ಇವರ ಚಂಗ್ಲು ಆಟಕ್ಕೆ ಮರುಳಾಗಿದ್ರೆ ಮುಗ್ದೇ ಹೋಯ್ತು. ರೌಂಡ್ಸ್ ಹೊಡಿಸ್ತಾನೆ, ಬೈಕ್ ನಲ್ಲಿ ಕೂರಿಸ್ಕೊಂಡು ವೇಲಿಂಗ್ ಮಾಡ್ತಾನೆ ಅಂತ ಹಿಂದೆ ಬಿದ್ದೋದ್ರೆ ಬದುಕು ಅನ್ನೋದು ಬರ್ಬಾದಾಗಿ ಹೋಗುತ್ತೆ. ಹಿಂದೆ ಮುಂದೆ ಗೊತ್ತಿಲ್ಲದವರು ಹಿಂದೆ ಬಿದ್ರೆ ಜೀವನ ಅನ್ನೋದು ನರಕವಾಗಿ ಹೋಗುತ್ತೆ. ಈತ ಕೂಡ ಇದೇ ಜಾಯಮಾನಕ್ಕೆ ಸೇರಿದವನು. ಮಾಡೋದು ಮನಿಹಾಳ್ ಕೆಲ್ಸ. ಆದ್ರೆ ಸುರಸುಂದರಿಯೊಬ್ಬಳಿಗೆ ಗಾಳ ಹಾಕಿದ್ದ. ಮಾತಲ್ಲೇ ಮೋಡಿ ಮಾಡಿದವ. ಪ್ರೀತಿ ಗೀತಿ ಅಂತ ನವರಂಗಿ ಆಟವಾಡಿದ್ದ. ಇವನ ಚಪ್ರಿ ವೇಷಕ್ಕೆ ಮರುಳಾದವಳು ಕದ್ದು ಮುಚ್ಚಿ ಲವ್ ಮಾಡೋದಕ್ಕೆ ಶುರು ಮಾಡಿದ್ಲು. ಆದ್ರೆ ಯಾವಾಗ ಈತ ಮನುಷ್ಯ ರೂಪದ ರಾಕ್ಷಸ ಅನ್ನೋದು ಗೊತ್ತಾಯ್ತು, ನಂಬರನ್ನ ಬ್ಲಾಕ್ ಮಾಡಿದ್ಲು. ಏರಿಯಾದಲ್ಲಿ ಹವಾ ಇಡೋದಕ್ಕೆ ಎಷ್ಟು ಚಿಕ್ಕ ವಯಸ್ಸಲ್ಲೇ ಹೆಣ ಉರುಳಿಸಿದವ ಜೈಲಿಂದ ಬರ್ತಿದ್ದಂತೆ ಪ್ರಿಯತಮೆಯ ಪಾಲಿಗೆ ರಾಕ್ಷಸನಾಗಿದ್ದಾನೆ. ಭೂಮಿ ಮೇಲೆ ಎಂತೆಂತವರ ಹಿಂದೆಲ್ಲ ಹುಡುಗಿರು ಹೋಗ್ತಾರೆ ನೋಡಿ. ಇವನ ಹೆಸರು ರಂಗನಾಥ್ ಅಲಿಯಾಸ್ ಮೆಕ್ಯಾನಿಕ್ ರಂಗ. ಮಾಡ್ತಿದ್ದು ಮೆಕ್ಯಾನಿಕ್ ಕೆಲಸ ಆದ್ರೂ ಶೋಕಿಗೇನ್ ಕಡಿಮೆ ಇರ್ಲಿಲ್ಲ. ಬೈಕ್ ವೀಲಿಂಗ್ ಮಾಡಿ ಇನ್ಸ್ಟಾದಲ್ಲಿ ಪೋಸ್ಟ್ ಹಾಕೋದು, ಸೋಷಿಯಲ್ ಮೀಡಿಯಾದಲ್ಲಿ ಮಿರಮಿರಾ ಮಿಂಚೋದು ಮಾಡ್ತಾ ಇದ್ದ. ಹೀಗೆ ಶೋಕಿ ಮಾಡ್ಕೊಂಡು ಓಡಾಡ್ತಿದ್ದವನಿಗೆ ಇನ್ಸ್ಟಾದಲ್ಲಿ ಯುವತಿಯೊಬ್ಳು ಪರಿಚಯವಾಗಿತ್ತು. ಹಾಯ್ ಬಾಯ್ ಅಂತ ಶುರುವಾದ ಸ್ನೇಹವು ಮೊಬೈಲ್ ನಂಬರ್ ಎಕ್ಸ್ಚೇಂಜ್ ಮಾಡುವಂತೆ ಪ್ರೀತಿಗೂ ತಿರುಗಿತ್ತು. ಹೆಣ್ಮಗಳದ್ದು ಒಳ್ಳೆ ಡಿಗ್ನಿಫೈಡ್ ಫ್ಯಾಮಿಲಿ. ಈತ ಹಾದಿ ಬೀದಿ ತಿರುಗಾಡ್ತಿದ್ದವ. ಇಂಥವನನ್ನೇ ಈ ಹೆಣ್ಮಗಳು ಮೆಚ್ಚಿಕೊಂಡಿದ್ಲು. ಫ್ರೆಂಡ್ಗಾಗಿ ಹೆಣ ಉರುಳಿಸಿದ್ದ ಮೆಕ್ಯಾನಿಕ್ ರಂಗ. ವರ್ಷದ ನಂತರ ರಿಲೀಸ್, ಬ್ರೇಕಪ್ ಅಂದ್ಲು ಲವರ್. 2024ರ ಫೆಬ್ರವರಿಯಲ್ಲಿ ಈ ರಂಗನ ಸ್ನೇಹಿತರ ಮಧ್ಯೆ ಗಲಾಟೆಯಾಗಿತ್ತಂತೆ. ಈ ವೇಳೆ ಸ್ನೇಹಿತ ಚೇತನ್ಗಾಗಿ ಭದ್ರಾ ಅನ್ನೋನನ್ನ ಕೊಲೆ ಮಾಡಿ ಜೈಲು ಸೇರಿದ್ದ. ಯಾವಾಗ ಪ್ರಿಯತಮ ಕಂಬಿ ಹಿಂದೆ ಸೇರಿದ್ನೋ ಹುಡುಗಿ ನಂಬರ್ ಬ್ಲಾಕ್ ಮಾಡಿದ್ಲು. ಇವನ ಸಹವಾಸವೇ ಬೇಡ ಅಂತ ದೂರ ಉಳಿದಿದ್ಲು. 2025ರ ಮಾರ್ಚ್ನಲ್ಲಿ ಬೇಲ್ ಮೇಲೆ ಹೊರಬಂದವ ಹುಡುಗಿ ಹಿಂದೆ ಅಲಿಯೋದಕ್ಕೆ ಶುರು ಮಾಡಿದ್ದಾನೆ. ಎಲ್ಲೇ ಹೋದ್ರೂ ಕೊಡಬಾರದ ಕಾಟ ಕೊಡ್ತಿದ್ದ. ನಮ್ಮನೆಯಲ್ಲಿ ನಿನ್ನನ್ನ ಒಪ್ಕೊಳ್ಳಲ್ಲ ಅಂತ ಹೇಳಿದ್ರು ಕೇಳದೆ ಹಿಂದಿಂದೇನೆ ಬರ್ತಿದ್ದ. ಅಕ್ಟೋಬರ್ 8ನೇ ತಾರೀಕು ಹೇಗಾದ್ರೂ ಸರಿ ಪ್ರೀತಿ ಮಾಡಿದ ಹುಡುಗಿಯನ್ನ ಪಡೆಯಲೇಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾನೆ. ಸಂಜೆ ಹೊತ್ತಲ್ಲಿ ಸುಬ್ರಹ್ಮಣ್ಯಪುರದ ಚಿಕ್ಕಲಸಂದ್ರ ಬಳಿ ಇರೋ ಹುಡುಗಿಯ ಮನೆಗೆ ನುಗ್ಗಿದ. ಹೆಣ್ಣೆತ್ತವರ ಮೇಲೆ ಮಚ್ಚು ಬೀಸಿದ್ದ. ಕೊನೆಗೆ ಹುಡುಗಿಯನ್ನ ಎತ್ತಾಕೊಂಡು ಹೋಗಿ ಇಡೀ ಬೆಂಗಳೂರು ಸುತ್ತಾಡಿಸಿದ್ದ. ಹೊಸೂರು ರಸ್ತೆಗೆ ಹೋಗ್ತಿದ್ದಂತೆ ಪ್ರೇಯಸಿಗೆ ಚಾಕು ತೋರಿಸಿದವ ಅಲ್ಲೇ ಅರಿಶಿಣದ ದಾರ ಕಟ್ಟಿದ್ನಂತೆ. ಮಗಳನ್ನ ಎತ್ತಾಕೊಂಡು ಹೋಗ್ತಿದ್ದಂತೆ ಹೆಣ್ಣೆತ್ತವರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು. ತನಿಖೆಗಿಳಿದ ಸುಬ್ರಹ್ಮಣ್ಯಪುರ ಪೊಲೀಸರು ಹೊಸೂರು ರಸ್ತೆ ಬಳಿ ರಂಗನ ಟೀಮ್ನನ್ನ ಹೆಡೆಮುರಿ ಕಟ್ಟಿದೆ. ಬಲವಂತವಾಗಿ ಬಂದ್ಬಿಟ್ಟು ಒಂದು 5 ಜನ ಆಟೋದಲ್ಲಿ ಮತ್ತು 1-2 ಬೈಕ್ ತಗೊಂಡು ಬಂದ್ಬಿಟ್ಟು ಆಕೆ ತಾಯಿಗೆ ಮತ್ತು ಆಕೆ ಅಜ್ಜಿಗೆ ಚಾಕುವಿಂದ ಮತ್ತು ಒಂದು ಮಚ್ಚೆಲ್ಲ ತಗೊಂಡ್ಬಿಟ್ಟು ಹೆದರಿಸಿ ಹೊಡೆದ್ಬಿಟ್ಟು ಆಗ ಹುಡುಗಿನ ಕರ್ಕೊಂಡ್ಬಿಟ್ಟು ಹೋಗಿದಾರ ಅಂತ ಗೊತ್ತಾಗುತ್ತೆ. ಹುಡುಗಿ ಕರೆದುಕೊಂಡು ಅಬ್ಡಕ್ಷನ್ ಆಗಿರೋ 12 ಗಂಟೆ ಒಳಗಡೆನೆ ನಾವು ಆ ಹುಡುಗಿನ ಪತ್ತೆ ಹಚ್ಚಿ ಅವರ ತಂದೆ ತಾಯಿಗೆ ಸುರಕ್ಷಿತವಾಗಿ ಒಪ್ಪಿಸುವಲ್ಲಿ ಯಶಸ್ವಿಯಾಗಿರುತ್ತಾರೆ ನಮ್ಮ ಸುಬ್ರಹ್ಮಣ್ಯ ಪೊಲೀಸರವರು. ಒಟ್ನಲ್ಲಿ ಪ್ರೀತಿ ಪ್ರೇಮ ಅಂತ ಕಂಡವರ ಹಿಂದೆ ಹೋಗೋದಕ್ಕೂ ಮೊದಲು 4 ಬಾರಿ ಯೋಚನೆ ಮಾಡಬೇಕು. ಪ್ರಾಯದ ಹುಚ್ಚಲ್ಲಿ ಸಿಕ್ಕವರನ್ನ ಪ್ರೀತಿ ಮಾಡಿದ್ರೆ ಇಂಥದ್ದೇ ಪರಿಸ್ಥಿತಿ ಎದುರಾಗೋದು. ಜೈಲಿಂದ ಬಿಡುಗಡೆ ಆದಂಥ ಆರೋಪಿ ಹೇಗಾದರೂ ಮಾಡಿ ಈಕೆಯನ್ನು ಪಡ್ಕೊಳ್ಬೇಕು ಅನ್ನೋ ಒಂದು ಕಸರತ್ತುಗೋಸ್ಕರ ಕಿಡ್ನ್ಯಾಪ್ ಮಾಡಿರೋ ಒಂದು ವಿಚಾರ ಗೊತ್ತಾಗಿದೆ. ಆ ಬಳಿಕ ಈಗ ಆರೋಪಿ ಸೇರಿದಂತೆ 5 ಮಂದಿ ಆರೋಪಿಗಳನ್ನು ಬಂಧನ ಮಾಡಿರುವಂತಹ ಪೊಲೀಸರು ಈಗ ರಂಗನನ್ನ ತೀವ್ರ ವಿಚಾರಣೆ ಕೂಡ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ನೂರ್ ಜೊತೆ ಗಂಗಾಧರ್ ಭಕ್ತ, ನ್ಯೂಸ್ 18 ಬೆಂಗಳೂರು.